ಆನೇಕಲ್ನಲ್ಲಿ ಉದ್ಯಮಿ ಬಾಲಪ್ಪ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಫೈರಿಂಗ್ ಅನ್ನು ಆರೋಪಿಗಳ ವಿರುದ್ಧ ನಡೆಸಿದ್ದಾರೆ. ಉದ್ಯಮಿ ಬಾಲಪ್ಪ ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ರವಿಪ್ರಸಾದ್ ರೆಡ್ಡಿ ಕಾಲಿಗೆ ಗುಂಡೇಟು ಹೊಡೆದಿದ್ದಾರೆ. ಪೊಲೀಸರು ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ 2 ಸುತ್ತು ಗುಂಡು ಹಾರಿಸಬೇಕಾಗಿ ಬಂತು. ಉದ್ಯಮಿ ಬಾಲಪ್ಪನನ್ನ ನವೆಂಬರ್ 6ನೇ ತಾರೀಕು ಕಿಡ್ನಾಪ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ದುಷ್ಕರ್ಮಿಗಳು ಮಾಡಿರ್ತಾರೆ. ಹಣ ಕೊಡದೇ ಇದ್ದಾಗ ಕುತ್ತಿಗೆಯನ್ನ ಸೀಳಿ ಭೀಕರವಾಗಿ ಕೊಲೆ ಮಾಡಿರ್ತಾರೆ. ಈ ಆರೋಪಿಗಳು ಎಲ್ಲಿದ್ದಾರೆ ಅನ್ನೋದರ ಟಿಪ್ ಸಿಗುತ್ತೆ ಪೊಲೀಸರಿಗೆ, ಕಾರ್ಯಾಚರಣೆ ಮಾಡ್ತಾ ಇದ್ದಂತಹ ಪೊಲೀಸರಿಗೆ. ಈ ವೇಳೆ ಆತ ಅರೆಸ್ಟ್ ಆಗಬೇಕು ಅಂತ ಹೇಳಿ ಬಯಸಿದಂತಹ ಪೊಲೀಸರಿಗೆ ಈತ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ. ಫೈನಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೆ ಆರೋಪಿ ಕಾಲಿಗೆ 2 ಸುತ್ತು ಗುಂಡನ್ನು ಹಾರಿಸಬೇಕಾಗಿ ಬಂತು. ಹೆಬ್ಬಗೋಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಈ ಫೈರಿಂಗ್ ಆದಂತಹ ಜಾಗದ ದೃಶ್ಯಾವಳಿಗಳನ್ನು ಒಂದು ಕಡೆ ತೋರಿಸಿದ್ವಿ, ಇನ್ನೊಂದು ಕಡೆಗೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಅದರಲ್ಲಿ ಅಕ್ಯೂಸ್ಡ್ ಕೂಡ ಇದ್ದಾನೆ. ಅಕ್ಯೂಸ್ಡು ಆಮೇಲೆ ಪೊಲೀಸ್ ಅಧಿಕಾರಿ ಯಾರಿಗೆ ಹಲ್ಲೆ ಆಗಿತ್ತು ಆ ವ್ಯಕ್ತಿಗೂ ಕೂಡ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನು ರವಿಪ್ರಸಾದ್ ರೆಡ್ಡಿ ಯಾರು ಅನ್ನೋದರ ಡೀಟೇಲ್ಸನ್ನು ನಾವು ಕೊಡ್ತಾ ಇದ್ದೀವಿ. ಕಿಡ್ನ್ಯಾಪ್ ಮತ್ತು ಕೊಲೆ ಆರೋಪ ಈತನ ಮೇಲಿದೆ. ಮೃತ ಬಾಲಪ್ಪ ರೆಡ್ಡಿ ಅವರನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇವರನ್ನು ಕಿಡ್ನ್ಯಾಪ್ ಮಾಡಿ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿರ್ತಾರೆ ಆರೋಪಿ. ಬಟ್ ಯಾವಾಗ ಬಾಲಪ್ಪ ರೆಡ್ಡಿ ದುಡ್ಡು ಕೊಡೋದಕ್ಕೆ ಒಪ್ಪಲ್ಲ, ಆಗ ಅತ್ಯಂತ ಭೀಕರ ರೀತಿಯಲ್ಲಿ, ಭೀಭತ್ಸ ರೀತಿಯಲ್ಲಿ ಕೊಂದು ಮುಗಿಸಲಾಗಿರುತ್ತೆ. ಈ ಪ್ರಕರಣವನ್ನು ಭೇದಿಸಿರುವಂತಹ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದಾಗ ಸರೆಂಡರ್ ಆಗೋದ್ರ ಬದಲು ಪೊಲೀಸರ ಮೇಲೇ ಈತ ಹಲ್ಲೆ ಮಾಡಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಬಟ್ ಪೊಲೀಸರು ಆತನ ಪ್ಲಾನನ್ನು ವಿಫಲ ಮಾಡ್ತಾರೆ. ಗುಂಡು ಹಾರಿಸೋದ್ರ ಮೂಲಕ ಮತ್ತೊಮ್ಮೆ ಖಾಕಿ ತುಪಾಕಿ ಸತ್ತು ಮಾಡಿದೆ. ಬೆಂಗಳೂರು ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ನಲ್ಲಿ ಮೊನ್ನೆ 4ನೇ ತಾರೀಕು ತಾತಯ್ಯನ ಮಠ ಅಂತ ಹೇಳಿ ನಮ್ಮ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಲ್ಲಿ ಒಂದು ಮಾದೇಶ್ ಅಂತ ಹೇಳಿ ಒಂದು ಸಿಗರೇಟ್ ಮತ್ತು ಟೀ ಸ್ಟಾಪ್ ನಡೆಸೋಂಥ ಒಂದು ವ್ಯಾಪಾರಿನ ಮನೆ ಒಳಗಡೆ ಕತ್ತು ಕೊಯ್ದು ಒಂದು ಮರ್ಡರ್ ಮಾಡಿರ್ತಾರೆ. ಒಂದು ಸ್ಕೂಟ್ರಲ್ಲಿ ಬಂದು ಮಾಡೋಗಿದ್ದಾರೆ ಮತ್ತು ಅಲ್ಲಿರೋಂಥ ಪಬ್ಲಿಕ್ ಅವ್ರನ್ನ ನೈಬರ್ಸು ಸಹ ತಡೆಯೋಕ್ಕೆ ಹೋಗಿದ್ದಾರೆ. ಆವಾಗ ಅವ್ನು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಆ ಪ್ರಕರಣವನ್ನು ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಮಾಡಿ ACP ಸತೀಶ್ ಅವರು ಮತ್ತು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟ್ರು ಮತ್ತು ಇನ್ನೊಬ್ಬರು PI ಬೇಗೂರು ಇವ್ರು ಮೂರ್ದ ಒಂದು ತಂಡ ಹಾಕಿ ಆ ಕೇಸನ್ನ ನಾವು ಬೆನ್ನತ್ತಿ ಕೆಲಸ ಮಾಡ್ತಾಯಿದ್ವಿ ಮಾದೇಶ್ ತಾಂಡ. ಅದಾದ ನಂತರ ತಿರ್ಗಾ ನಮಗೆ 6ನೇ ತಾರೀಕು ಅಂದರೆ ಒಂದು ದಿನದ ನಂತರ ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಪೊಲೀಸರ ಕಾರ್ಯಾಚರಣೆ ಯಾವ ರೀತಿ ಇತ್ತು, ಜೊತೆಗೆ ಈ ಆರೋಪಿಯ ಕುರಿತಂತೆ ಆತನ ಹಿನ್ನೆಲೆ ಬಗ್ಗೆ ಏನೇನು ಮಾಹಿತಿಗಳಿದೆ? ಮಮತಾ, ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಏನು ಹೆಬ್ಬಗೋಡಿಯ ನಿವಾಸಿಯಾಗಿದ್ದಂತಹ ಒಬ್ಬ ವ್ಯಕ್ತಿಯನ್ನ ಒಬ್ಬ ದುಷ್ಕರ್ಮಿ ಕಳೆದ 6ನೇ ತಾರೀಕು ಕಿಡ್ನಾಪ್ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದ ಅಂತೇಳಿ ಗೊತ್ತಾಗ್ತಿದೆ. ಆದ್ರೆ ಕಿಡ್ನಾಪ್ ಪ್ರಕರಣ ಅಂದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರ್ತಾರೆ. ಪೊಲೀಸರ ತನಿಖೆ ವೇಳೆ ಗೊತ್ತಾಗುವಂಥದ್ದು ಏನಂತಂದ್ರೆ, ಮೊದಲಿಗೆ ಬಾಲಪ್ಪ ಮತ್ತು ಬಾಲಪ್ಪ ರೆಡ್ಡಿ ಅಂತೇಳಿ ಆತನನ್ನ ಹೆಬ್ಬಗೋಡಿಯಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನೆ. ಅದು ಬಾಲಪ್ಪ ರೆಡ್ಡಿ ಸುಮಾರು ಹೆಬ್ಬಗೋಡಿಯಲ್ಲೇ ಇರ್ಬೋದು ಅಥವಾ ದಿಗಿನಿ ಸಮೀಪದಲ್ಲೂ ಸಹ ಒಂದಷ್ಟು ಕಂಪನಿಗಳನ್ನ ನಡೆಸ್ತಾ ಇರ್ತಾನೆ. ಆತನಿಂದ ಒಂದಷ್ಟು ದುಡ್ಡನ್ನ ಪಡ್ಕೊಳ್ಳೋ ವಿಚಾರವಾಗಿ ಈತ ಕಿಡ್ನಾಪ್ ಮಾಡಿರ್ತಾನೆ ಅಂತ ಗೊತ್ತಾಗ್ತಿರೋಂಥದ್ದು. ಅಂದ್ರೆ ಕಿಡ್ನಾಪ್ ವಿಚಾರವಾಗಿ ಅಂದ್ರೆ ದುಡ್ಡುಗೋಸ್ಕರನೇ ಈತ ಕಿಡ್ನಾಪ್ ಮಾಡಿದ್ದ ಅಂತೇಳಿ ಗೊತ್ತಾಗ್ತಾ ಇರೋಂಥದ್ದು. ಅಂದ್ರೆ ತನಿಖೆ ವೇಳೆ ಮೊದಲಿಗೆ ಆತನನ್ನ ಕಿಡ್ನಾಪ್ ಮಾಡಿದ್ರೆ ಒಂದಷ್ಟು ದುಡ್ಡು ಬರ್ತದೆ ಅಂತೇಳಿ ಈತ ರವಿ ಅಂತೇಳಿ ಆತ ರವಿ ಅಲಿಯಾಸ್ ಪ್ರಸಾದ್ ರೆಡ್ಡಿ ಅಂತೇಳಿ ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಈಗ ಕೊಲೆ ಮಾಡಿರೋದು. ಅಂದ್ರೆ ಪ್ರಮುಖ ಕಾರಣ ಈತನ ಕಿಡ್ನಾಪ್ ಮಾಡೋದಕ್ಕೆ ಆತ ಒಂದಷ್ಟು ಹಣಕಾಸು ವಿಚಾರವಾಗಿ ಈ ಕೊಲೆಯನ್ನ ಮಾಡಿದ್ದಾನೆ ಅಂತೇಳಿ ಗೊತ್ತಾಗ್ತಿರೋದು. ಮೊದಲಿಗೆ ನಂತರ 4ನೇ ತಾರೀಕು ಮಾದೇಶ್ ಅಂತೇಳಿ ಆನೇಕಲ್ ತಾಲೂಕಿನ ಕಿತ್ಗಾನಹಳ್ಳಿ ಒಂದು ಕೊಲೆಯನ್ನ ಆಡಾಗ್ಲೇ ಮಾಡಿರುವಂತದ್ದು. ಆ ಪ್ರಕರಣ ಸಹ ಬೇಯಿಸ್ಬೇಕಾದ್ರೆ ಈ ಒಂದು ಪ್ರಕರಣವೂ ಸಹ ಆತನೇ ಮಾಡಿದ್ದ. ಹಾಗಾಗಿ ಆತನ ಕಾಲಿಗೆ ಗುಂಡು ಹೊಡೆದು ಈಗ ಪೊಲೀಸರು
ಆತನನ್ನ ಬಂಧಿಸಿರುವಂತ ಘಟನೆ ನಡೆದಿರುವಂತದ್ದು. ಇನ್ನು ಆತನ ಮೇಲೆ ಸಾಕಷ್ಟು ಪ್ರಕರಣಗಳಿದಾವೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆತನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಮಮತಾ, ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.